ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಈ ಹಿಂದೊಮ್ಮೆ ಚಿನ್ನ ಭೂಮಿಗೆ ಹೇಗೆ ಬಂತು ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡನ್ನು ಮಾಡಿದ್ವಿ. ನೀವೆಲ್ಲ ಅದನ್ನು ಮೆಚ್ಚಿದ್ದೀರಿ, ಲಕ್ಷಾಂತರ ಮಂದಿ ಅದನ್ನು ವೀಕ್ಷಣೆ ಮಾಡಿದ್ದೀರಿ. ಅದೇ ರೀತಿ ಇವತ್ತು ಒಂದು ವಿಶೇಷವಾದಂಥ ವಿಚಾರ, ಮುಖ್ಯವಾಗಿ ಬೆಳ್ಳಿ ಭೂಮಿಗೆ ಹೇಗೆ ಬಂತು, ಬೆಳ್ಳಿಯ ಅಥವಾ ಈ ಸಿಲ್ವರ್ನ ಹಿಸ್ಟ್ರಿ ಏನಿದೆ, ಸೊ ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡ್ ನಾವು ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ನಮಸ್ಕಾರ. ಈ ಹಿಂದೆ ತಾವು ಚಿನ್ನ ಹೇಗೆ ಭೂಮಿಗೆ ಬಂತು ಅಂತ ಹೇಳಿದ್ರಿ. ನಮ್ಮ ವೀಕ್ಷಕರು ಬಹಳ ಇಂಟ್ರೆಸ್ಟಿಂಗ್ ಆ ಎಪಿಸೋಡನ್ನು ಮೆಚ್ಕೊಂಡಿದ್ರು, ರಿಯಾಕ್ಟ್ ಮಾಡಿದರು. ಸೊ ಅದೇ ರೀತಿ ಮತ್ತೊಂದು ಚಿನ್ನದ ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಮಾಡಿಟಿ, ಸೊ ಈ ಬೆಳ್ಳಿ ಹಾಗಿದ್ರೆ ಭೂಮಿಗೆ ಹೇಗೆ ಬಂತು, ವಿವರಿಸಿರಾ ಅಂತ. ಬಂಗಾರದ ಥರನೇ ಬೆಳ್ಳಿ ಕೂಡ ಭೂಮಿಗೆ ಬಂದ ಒಂದು ಗೆಸ್ಟ್, ಹೊರಗಿಂದ ಬಂದಿದ್ದು. ಹೌದು, ಅದು ಒಂದು ಯಾವುದೋ ಒಂದು ಸೂಪರ್ನೋವಾ ಎಕ್ಸ್ಪ್ಲೋಷನ್ ಆದಾಗ ಬೆಳ್ಳಿ ಭೂಮಿಗೆ ಬಂತು. ಓಕೆ. ಸೊ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ವೆನ್ ಟೂ ಸ್ಟಾರ್ಸ್ ಕೊಲೈಡ್ ಗೋಲ್ಡ್ ಈಸ್ ಬಾರ್ನ್, ವೆನ್ ಎ ಸ್ಟಾರ್ ಡೈಸ್ ಸಿಲ್ವರ್ ಈಸ್ ಬಾರ್ನ್ ಅಂತ. ಓಹೋ. ಓಕೆ. ಸೊ ಆ ಸೂಪರ್ನೋವಾ ಎಕ್ಸ್ಪ್ಲೋಷನ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ನಡೆದಿದ್ದರಿಂದ ಜಾಸ್ತಿ ಸಿಲ್ವರು ಭೂಮಿಗೆ ಬಂತು. ಸೊ ಸಿಲ್ವರ್ ಈಸ್ ಆಲ್ಸೋ ಎ ಕಾಸ್ಮಿಕ್ ಆಬ್ಜೆಕ್ಟ್. ಅಂದರೆ ಭೂಮಿಯಲ್ಲಿ ಹುಟ್ಟಿದ ವಸ್ತು ಅದಲ್ಲ, ಭೂಮಿಯಲ್ಲಿ ಹುಟ್ಟಿದಲ್ಲ, ಮಣ್ಣಿನ ಪದರಗಳಿಂದ ಹುಟ್ಟಿ ಬಂದಿದ್ದು, ಬೇರೆ ಥರ ಅದು ಅಲ್ವೇ ಅಲ್ಲ. ಅದು ಎಲ್ಲಿಂದನೋ ಫಾರಿನ್ ಆಬ್ಜೆಕ್ಟ್ ಬಂದು ಬಿತ್ತು ಭೂಮಿಗೆ ಯಾವಾಗಲೋ ಲಕ್ಷಾಂತರ ವರ್ಷಗಳ ಹಿಂದೆ. ಭೂಮಿಯಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 17 ಲಕ್ಷ ಟನ್ ಬೆಳ್ಳಿ ಇತ್ತು. 17 ಲಕ್ಷ ಟನ್. ಬಂಗಾರ 3 ಲಕ್ಷ ಟನ್ ಇತ್ತು. ಅಂದರೆ ಬಂಗಾರದ 6 ಪಟ್ಟಷ್ಟು ಬೆಳ್ಳಿ ಭೂಮಿಯ ಪದರದಲ್ಲಿ ಇತ್ತು. ನಾನು ಆವಾಗಲೇ ಹೇಳಿದ್ದೆ, ಆ 3 ಲಕ್ಷ ಟನ್ ಬಂಗಾರದಲ್ಲಿ 2 ಲಕ್ಷ ಟನ್ ಆಲ್ರೆಡಿ ತೆಗೆದಾಗಿದೆ, ಹೊರಗಡೆ ಬಂದು. ಕಳೆದ 5,000-10,000 ವರ್ಷದಲ್ಲಿ ಪ್ರಪಂಚ ದೇಶಗಳು ಬಂಗಾರನ ಮೈನಿಂಗ್ ಮಾಡಿ ಮುಗಿಸಿದಾವೆ. ಇನ್ನಿರೋದು 1 ಲಕ್ಷ ಟನ್ ಬಂಗಾರ ಭೂಮಿಯಲ್ಲಿ ಅಷ್ಟೇ. ಬೆಳ್ಳಿ ಆ 17 ಲಕ್ಷ ಟನ್ ಬೆಳ್ಳಿಯಲ್ಲಿ 15 ಲಕ್ಷ ಟನ್ ತೆಗೆದಾಗ್ಬಿಟ್ಟಿದೆ. ಹೌದಾ? ಹೌದು. ಇನ್ನು 2 ಲಕ್ಷ ಟನ್ ಬೆಳ್ಳಿ ಕೆಳಗಿರೋದು. ಓಹೋ. ಸೊ ಟೋಟಲ್ ಭೂಮಿ ಮೇಲೆ ಎಷ್ಟು ಬೆಳ್ಳಿ ಇದೆ? 15 ಲಕ್ಷ ಟನ್ ಇದೆ. ಆದರೆ ಆ 15 ಲಕ್ಷ ಟನ್ನಲ್ಲಿ ಇರೋ 50% ಬೆಳ್ಳಿ ಆಲ್ರೆಡಿ ಕಾಣೆ ಆಗಿದೆ. ಯಾಕಂದರೆ ಇಂಡಸ್ಟ್ರಿಯಲ್ ಯೂಸ್ ಮಾಡೋದ್ರಿಂದ ಬೆಳ್ಳಿ, ಆ ಇಂಡಸ್ಟ್ರಿಯಲ್ ಯೂಸ್ಗೆ ಬಳಸಿದ ಬೆಳ್ಳಿ ಮತ್ತೆ ನಿಮಗೆ ವಾಪಸ್ ಕರಗಿಸ್ಕೊಂಡು ತಗೊಳ್ಳಿಕ್ಕಾಗೋದಿಲ್ಲ. ಬಂಗಾರ ಬರೀ ಒಂದು ವೈಡೂರ್ಯ, ವಜ್ರ, ಅಂದರೆ ಇಟ್ಸ್ ಎ ಆರ್ನಮೆಂಟ್. ಆರ್ನಮೆಂಟ್ನ ಕನ್ನಡದಲ್ಲಿ ಏನಂತೀವಿ ನಾವು? ಒಡವೆ. ಅದನ್ನು ಮತ್ತೆ ಮತ್ತೆ ಕರಗಿಸ್ಬೋದು, ಅದೆಲ್ಲೂ ಹೋಗಲ್ಲ ಬಂಗಾರ. ಬೆಳ್ಳಿ ಹಂಗಲ್ಲ. ಬೆಳ್ಳಿನ ಒಡವೆಯಾಗಿ ಬಳಸಿದ್ರೆ ತೊಂದರೆ ಇಲ್ಲ, ಮತ್ತೆ ಕರಗಿಸ್ಬೋದು. ತಟ್ಟೆ, ಲೋಟ, ದೀಪ ಅವೆಲ್ಲ ಕರಗಿಸ್ಬೋದು. ಆದರೆ ಬೆಳ್ಳಿನ ಇಂಡಸ್ಟ್ರಿಯಲ್ ಯೂಸಿಗೆ ಬಳಸ್ತೀವಲ್ಲ, ಆ ಬೆಳ್ಳಿ ವಾಪಸ್ ಬರಲ್ಲ. ಓಹೋ. ಅಂದರೆ ನೇಚರ್ ನಮಗೆ ಕೊಟ್ಟಿದ್ದು ಪ್ರತಿ 1 kg ಬಂಗಾರಕ್ಕೆ ಸೃಷ್ಟಿ ನಮಗೆ ಕೊಟ್ಟಿದ್ದು 6 kg, 6.25 kg ಬೆಳ್ಳಿ. ಆದರೆ ಇಂಡಸ್ಟ್ರಿಯಲ್ ಯೂಸ್ ಆಗಿರೋದ್ರಿಂದ ಅದು 3 kg ಬಂದ್ಬಿಟ್ಟಿದೆ. ಸೊ ಇವಾಗ ನನ್ನ ಪ್ರಕಾರ ಆ 15 ಲಕ್ಷ ಟನ್ ಬಂಗಾರದಲ್ಲಿ 2 ಲಕ್ಷ ಟನ್ ಭೂಮಿ ಕೆಳಗಿದೆ. ಇನ್ನು 15 ಲಕ್ಷದಲ್ಲಿ ನನ್ನ ಪ್ರಕಾರ ಒಂದು 6-7 ಲಕ್ಷ ಟನ್ ಹೋಗ್ಬಿಟ್ಟಿದೆ. ಇರೋದೇ 8 ಲಕ್ಷ ಟನ್ ಬೆಳ್ಳಿ ಭೂಮಿಯಲ್ಲಿ. ಆ 8 ಲಕ್ಷ ಟನ್ ನೆಕ್ಸ್ಟ್ ಇನ್ನೊಂದು 10 ವರ್ಷಕ್ಕೆ ಅದು 4 ಲಕ್ಷ ಆಗುತ್ತೆ. ಓಹೋ. ಯಾಕಂದ್ರೆ ಕನ್ಸಂಪ್ಷನ್ ಆಗ್ತಾನೆ ಇರುತ್ತಲ್ಲ. ಹೌದು. ಇಂಡಸ್ಟ್ರಿಯಲ್ ಯೂಸ್ ಬಳಸ್ತಾನೆ ಇದಾರಲ್ಲ. ಇವತ್ತು ಬಂಗಾರ ಈಸ್ ಓನ್ಲಿ ಅನ್ ಆರ್ನಮೆಂಟ್ ಆರ್ ಎ ರಿಸರ್ವ್ ಕರೆನ್ಸಿ. ಓಕೆ. ಗೋಲ್ಡ್ ಇಸ್ ಎ ರಿಸರ್ವ್ ಅಸೆಟ್. ಕರೆಕ್ಟ್. ಓಕೆ. ಟು ಶೋ ದ ಸಾವರಿನಿಟಿ ಆಫ್ ಎ ನೇಷನ್. ಬೆಳ್ಳಿ ಹಂಗಲ್ಲ. ಬೆಳ್ಳಿನ ಇಂಡಸ್ಟ್ರಿಯಲ್ ಯೂಸ್ಗೂ ಬಳಸ್ತಾರೆ. EVಗಳು ಬಳಸ್ತಾರೆ, ಎಲೆಕ್ಟ್ರಾನಿಕ್ ಕಂಪ್ನಿಗಳು ಬಳಸ್ತಾರೆ, ಮೊಬೈಲ್ ಫೋನಲ್ಲಿ ಬಳಸ್ತಾರೆ, ಬ್ಯಾಟ್ರಿಲಿ ಬಳಸ್ತಾರೆ, ಎಲ್ಲ ಸಂಸ್ಥೆಗಳು ಬಳಸ್ತಾ ಇದ್ದಾವೆ. ಬಂಗಾರ ತಾನೇ ಬೆಳ್ಳಿ ಕೂಡ ಫಿಕ್ಸೆಡ್ ಸಪ್ಲೈ, ಸೃಷ್ಟಿ ಮಾಡೋಕ್ಕಾಗಲ್ಲ. ಆರ್ಟಿಫಿಷಿಯಲ್ ಡೈಮಂಡ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಗೋಲ್ಡ್, ಆರ್ಟಿಫಿಷಿಯಲ್ ಸಿಲ್ವರ್ ಆಗೋದಿಲ್ಲ. ಓಹೋ. ಕರೆಕ್ಟಾ? ಸೊ ಈ ಬೆಳ್ಳಿ ಹಿಂದಿನ ಕಾಲದಲ್ಲಿ ಅದನ್ನು ಕಾಯಿನಾಗಿ ಬಳಸೋರು. ರೋಮನ್ ಸಾಮ್ರಾಜ್ಯ, ಪರ್ಷಿಯನ್ ಸಾಮ್ರಾಜ್ಯ, ಓಕೆ, ಗ್ರೀಕ್ ಸಾಮ್ರಾಜ್ಯ, ನಮ್ಮ ಚೋಳ ಸಾಮ್ರಾಜ್ಯ ಎಕ್ಸ್ಟೆನ್ಸಿವ್ ಆಗಿ ಬೆಳ್ಳಿನ ಬಳಸ್ತಾ ಇದ್ರು. ಯಾವಾಗ ಬೆಳ್ಳಿ ಕಮ್ಮಿ ಆಯಿತೋ ಕೊನೆಗೆ ಏನು ಮಾಡೋಕ್ಕೆ ಶುರು ಮಾಡಿದ್ರು, 100% ಬೆಳ್ಳಿ ತೊಗೊಂಡಾಗ 80% ಬೆಳ್ಳಿ, 70% ಬೆಳ್ಳಿ ಥರ ಕಾಯಿನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು ಟೈಮಲ್ಲಿ ರೋಮನ್ ಸಾಮ್ರಾಜ್ಯ ಪತನ ಆಗೋ ಲೆವೆಲ್ಗೆ ಹೋಗ್ಬಿಡ್ತಂತೆ. ಓಹೋ. ಯಾಕೆ ಅಂದರೆ ಬೆಳ್ಳಿ ಒಂದು ಕಾಯಿನ್ ಅಂತ ಡಿಕ್ಲೇರ್ ಮಾಡೋದು ಬೆಳ್ಳಿ, ಅದರಲ್ಲಿ 10% ಬೆಳ್ಳಿ ಇರುತ್ತೆ, 90% ಯಾವುದೋ ಕಲ್ತಿ ಮೆಟಲ್ ಇರುತ್ತೆ. ಅದನ್ನ ಗ್ಯಾರಂಟಿ ಏನು?
ಓಹೋ, ಸೊ ಆ ಟ್ರಸ್ಟಲ್ಲಿ ಕಡಿಮೆ ಅಡಲ್ಟ್ರೇಷನ್ ಟ್ರಸ್ಟ್ ಕಡಿಮೆ ಆಯ್ತಲ್ಲ. ಟ್ರಸ್ಟ್ ಅಂದ್ರೆ ಏನು? ಈಗ ನಾವು ಒಂದು ನೋಟಲ್ಲಿ ಬರಿತೀವಿ, ಐ ಪ್ರಾಮಿಸ್ ಟು ಪೇ ದ ಬೇರೆ ಸಮ್ ಆಫ್ 500 rupees ಅಂತ. ಆ ಪೇಪರ್ ಇದಲ್ಲ, ಅದು ಭಾರತ ಸರ್ಕಾರ ನಮ್ಗೆ ಹೇಳಿ ಗ್ಯಾರಂಟಿ ಅಪ್ಪ 500 ರೂಪಾಯಿ ನಿಂಗೆ ಮಾಲ್ ಸಿಗತ್ತೆ ಈ ಪೇಪರ್ ಕೊಡು ಅಂದರೆ. ಆ ಪೇಪರ್ಗೆ ಬೆಲೆ ಇಲ್ಲ, ಆ ಪೇಪರ್ನ ಪ್ರಿಂಟ್ ಮಾಡಿದವ್ರಿಗೆ ಬೆಲೆ. ಹಾಗೆ ಬೆಳ್ಳಿ ಆ ಲೆವೆಲ್ಗೆ ಹೋಗ್ಬಿಟ್ಟಿತ್ತು. ಸೊ ಪ್ರಪಂಚದಲ್ಲಿ ಬೆಳ್ಳಿ ಕನ್ಸಂಪ್ಷನ್ ಹಂಗೆ ಬರ್ತಿತ್ತು. ಬೆಳ್ಳಿ ವಾಲ್ಯೂಮ್ ಕಡಿಮೆ ಏನಾಗಿರಲಿಲ್ಲ. ಯಾವಾಗ ಇಂಡಸ್ಟ್ರಿಯಲ್ ಕನ್ಸಂಪ್ಷನ್ ಸ್ಟಾರ್ಟ್ ಆಯಿತು, ಆ ಬೆಳ್ಳಿ ಕ್ಯಾರೆಕ್ಟರಿಸ್ಟಿಕ್ಕೇ ಚೇಂಜ್ ಆಗೋಯ್ತು. ಕಿಮ್ಮತ್ ಬಂತು ಅದಕ್ಕೆ. ಹೌದು. ಇವಾಗ ಬಂಗಾರ ನಮ್ಮ ಹತ್ರ ಟೋಟಲ್ 2 ಲಕ್ಷ ಟನ್ ಬಳಕೆಯಲ್ಲಿದೆ, ಅದು ಹಂಗೆ ಇದೆ. ಇನ್ನು 1 ಲಕ್ಷ ಟನ್ ಕೆಳಗಿದೆ. ಇನ್ನು ಕೆಳಗೆ ಈ ಕಡೆ 2 ಲಕ್ಷ ಟನ್ನೇ ಬೆಳ್ಳಿ ಇರೋದು. 15 ಲಕ್ಷ ಟನ್ನಲ್ಲಿ ಆಲ್ರೆಡಿ 7 ಲಕ್ಷ ಹೋಯ್ತು ನನ್ನ ಪ್ರಕಾರ. ಇನ್ನೊಂದು 8 ಲಕ್ಷ ಟನ್ನೇ. ಸೊ ಅಲ್ಲಿಗೆ 2 ಲಕ್ಷ ಟನ್ ಬಂಗಾರ ಇದ್ರೆ ಪ್ರಪಂಚದಲ್ಲಿ 8 ಲಕ್ಷನೇ ಇರೋದೀಗ ಸದ್ಯಕ್ಕೆ ಬೆಳ್ಳಿ. ಓಹೋ, ಅಂದರೆ ಪ್ರತಿ 1 kg ಬೆಳ್ಳಿಗೆ ಅಪ್ರಾಕ್ಸಿಮೇಟ್ಲಿ 4 kg ಬೆಳ್ಳಿ ಇದೆ. ಆ್ಯಂಡ್ ಬೆಳ್ಳಿ ಎವ್ರಿ 10 years ಕಮ್ಮಿ ಆಗ್ತಾ ಇದೆ. ಯಾಕೆ? ಕನ್ಸ್ಯೂಮ್ಷನ್ ಮಾಡಿಬಿಡ್ತಿದ್ದಾರೆ, ಖಾಲಿ ಮಾಡಿಬಿಡ್ತಾರೆ, ತಿಂದುಬಿಡ್ತಾ ಇದ್ದಾರೆ ಬೆಳ್ಳಿನ. ನನ್ನ ಪರಗಿನ 10-15 ವರ್ಷಕ್ಕೆ ಅದು 2 ಲಕ್ಷಕ್ಕೆ ಬಂದು ಕುತ್ಕೊಂಡ್ಬಿಡುತ್ತೆ. ಅವಾಗ 1 kg ಬೆಳ್ಳಿ ಸಮಾಜದಲ್ಲಿ ಪ್ರತಿ 1 kg ಬಂಗಾರಕ್ಕೆ 1 kg ಸಿಲ್ವರ್ ಇರುತ್ತೆ. ಅಷ್ಟು ಬೆಲೆ ಜಾಸ್ತಿ. ಹಾಂ, ಈಗ ಹಾಗಾದ್ರೆ ಸಪ್ಲೈ ಕಡಿಮೆ ಇರೋದ್ರಿಂದ ಬೆಳ್ಳಿ ಪ್ರತಿ 10-15 ವರ್ಷಕ್ಕೆ ಅದರ 50% ಅಷ್ಟು ವಾಲ್ಯೂಮ್ ಖಾಲಿ ಆಗ್ತಿರೋದ್ರಿಂದ ಇನ್ನು ನೆಕ್ಸ್ಟ್ 30 ವರ್ಷಕ್ಕೆ ಬೆಳ್ಳಿ ತುಂಬ ಡಿಮಾಂಡ್ ಬಂದ್ಬಿಡತ್ತಾ ಅನ್ನೋದು ಪ್ರಶ್ನೆ. ಹೌದೌದು, ಮೇ ಬಿ. ಹೌದು, ಮೇ ಬಿ ಅಂತೀರಿ. ಯಾಕೆ ಅಂದರೆ ಆ ಥರ ಒಂದು ಸನ್ನಿವೇಶ ಬಂದರೆ 100% ಆರ್ಡರ್ ಚೇಂಜ್ ಆಗುತ್ತೆ. ಬೆಳ್ಳಿಗೆ ಅನ್ಲಿಮಿಟೆಡ್ ಡಿಮಾಂಡ್ ಬರುತ್ತೆ. ಆದರೆ ಅಕಸ್ಮಾತ್ ಮನುಷ್ಯ ಆ ಬೆಳ್ಳಿಗೆ ಆಲ್ಟರ್ನೇಟಿವ್ ಮೆಟಲ್ ಕಣ್ಣು ಹಿಡಿದ್ಬಿಟ್ಟ ಅಂದರೆ ಅವಾಗ ಅದಕ್ಕೆ ಅಷ್ಟು ಮೌಲ್ಯ ಇರೋದು. ಇಂಡಸ್ಟ್ರಿಯಲ್ಲಿ ಡಿಮಾಂಡ್ ಡೌನ್ ಆಗುತ್ತೆ ಅಷ್ಟೇ. ಈಗ ಮುಂಚೆ ಪೆಟ್ರೋಲ್ ಇತ್ತು, ಪೆಟ್ರೋಲ್ಗೆ ಕ್ರೂಡ್ ಆಯಿಲ್ಗೆ ಹೆವಿ ಡಿಮಾಂಡ್ ಬಂತು. ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರ್ತಾ ಇದೆ, ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಅಷ್ಟು ನೆಕ್ಸ್ಟ್ 50 ವರ್ಷಕ್ಕೆ ಅದಕ್ಕೆ ಅಷ್ಟು ಬಿಲ್ಡಪ್ ಇರೋದಿಲ್ಲ. ಆಲ್ರೆಡಿ ಇವಾಗಲೇ ನಾವು ನೋಡ್ತಾ ಇದ್ದೀವಿ ಕ್ರೂಡ್ ಆಯಿಲ್ ಪ್ರೈಸ್ ಅಂತ ತೀರಾ $100 ಹೋಗಿತ್ತು, ಇವಾಗ ಡೌನ್ ಆಗಿದೆ ಅಲ್ವಾ? ಒಂದು ಥರ ಸ್ಟೇಬಲ್ ಆಗಿದೆ. ಸೊ ಸೇಮ್ ಕಂಡೀಷನ್ ಬೆಳ್ಳಿಗೆ ಬಂದರೆ ನನಗೆ ಗೊತ್ತಿಲ್ಲ. ಬಟ್ ಆಸ್ ಆಫ್ ಟುಡೇ ಬೆಳ್ಳಿ ವಾಲ್ಯೂಮ್ ಸಪ್ಲೈ ಕಡಿಮೆ ಆಗ್ತಾ ಇದೆ. ಸಪ್ಲೈ ಕಡಿಮೆ ಆಗ್ತಾ ಇದೆ, ಸೊ ಪ್ರೈಸ್ ಮೇಲೆ ಹೋಗಲೇಬೇಕು. ವೆನ್ ಸಪ್ಲೈ ಡ್ರಾಪ್ಸ್ ಡಿಮಾಂಡ್ ಶುಡ್ ಗೋ ಅಪ್. ಕರೆಕ್ಟ್. ಆ್ಯಂಡ್ ಪ್ರೈಸ್ ಹ್ಯಾಸ್ ಟು ಫಾಲೋ ದ ಡಿಮಾಂಡ್. ಇದು ಒಂದು ಯೂನಿವರ್ಸಲ್ ಥಿಯರಿ. ಕರೆಕ್ಟ್. ಸೊ ಇದೆಲ್ಲ ನನ್ನ ಒಂದು ಬೆಳ್ಳಿಯ ಅನಾಲಿಸಿಸ್. ಆಮೇಲೆ ಈ ಕನ್ಸಂಪ್ಷನ್ನು ಇದೆಲ್ಲ ಸೇರಿಸಿ ನಾನು ನಿಮ್ಗೆ ಇನ್ನೊಂದು ಸೆಷನಲ್ಲಿ ನಿಮ್ಗೆ ಹೇಳಿದೆ, ಗೋಲ್ಡ್ ಸಿಲ್ವರ್ ರೇಷಿಯೋ ಅಂತ. ಹಾಂ, ಆ ರೇಷಿಯೋ ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಹಾಂ, ಅಕಸ್ಮಾತ್ ನಾಳೆ ಬೆಳ್ಳಿಗೆ ಡಿಮಾಂಡ್ ಬಂದರೆ ಆ ರೇಷಿಯೋ ನಾನು ಹೇಳಿದ್ದೆ ನಿಮಗೆ 60 ನ್ಯೂಟ್ರಲ್ಲು 80-40 ರೇಂಜ್ ಅಂತ. ನಾಳೆ ಒಂದಿನ ಅದು 40 ಕೆಳಗಡೆ ಹೋಗಿ, ಹಿಂದೆ ರೋಮನ್ ಕಾಲದಲ್ಲಿ ಅಥವಾ 19ನೇ ಶತಮಾನದಲ್ಲಿ ಪ್ರತಿ 1 kg ಬಂಗಾರಕ್ಕೆ 1 kg 12 kg ಬೆಳ್ಳಿ ಕೊಡ್ತಿದ್ರಲ್ಲ, ಆ ಸಿಚುವೇಶನ್ ಬಂದರೂ ನಿಮಗೆ ಆಶ್ಚರ್ಯ ಇಲ್ಲ. ಆ ಗೋಲ್ಡ್ ರೇಷಿಯೋ ಮತ್ತೆ ಇಟ್ ಕ್ಯಾನ್ ಈವನ್ ಗೋ ಟುವರ್ಡ್ಸ್ 1 ಈಕ್ವಲ್ಲು ಹೋಗೋ ಚಾನ್ಸ್ ಇದೆ. ಕರೆಕ್ಟ್. ನನಗೆ ಗೊತ್ತಿಲ್ಲ ಅವತ್ತಿನ ಸನ್ನಿವೇಶ ಹೇಗಿರುತ್ತೆ, ಡಿಮಾಂಡ್ ಸಪ್ಲೈ ಹೇಗಿರುತ್ತೆ, ಅದು ಯಾವುದು ಗೊತ್ತಿಲ್ಲ. ಈಗ ಒಂದು ಮಾತು ಹೇಳ್ತೀನಿ, ಪ್ಲಾಟಿನಮ್ ಎಲ್ಲರಿಗಿಂತ ಮೌಲ್ಯವಾಗಿದ್ದಾನೆ. ಹೌದು. ಬಂಗಾರಕ್ಕಿಂತ ಕಾಸ್ಟ್ಲಿ ಅಂತಿದ್ವಲ್ಲ. ಹೌದೌದು ಹೌದು. ನಾವು ಹೆಂಗೆ ಲೆಕ್ಕ ಹಾಕ್ತಿದ್ವು? ಬ್ರಾನ್ಸ್, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್. ಇವಾಗ ಪ್ಲಾಟಿನಮ್ ಕೆಳಗೆ ಬಂದು ಗೋಲ್ಡ್ ಮೇಲೆ ಹೋಗ್ಬಿಟ್ಟಿದೆ. ಕರೆಕ್ಟ್. ಪ್ಲಾಟಿನಮ್ ಇಸ್ ಚೀಪರ್ ದೆನ್ ಗೋಲ್ಡ್. ಹೌದೌದು. ನನ್ನ ಫ್ರೆಂಡ್ಸ್ ಎಲ್ಲ ಇತ್ತೀಚೆಗೆ ಕೇಳ್ತಾರೆ, ಪ್ಲಾಟಿನಮ್ ಎಲ್ಲಿ, ಅದರ ಸುದ್ದಿನೇ ಇಲ್ಲ, ಏನು ಚಿನ್ನದೇ ಬರೀ ಸುದ್ದಿ ಅಂತ. ಸೊ ಈಗ ಆರ್ಡರ್ ಚೇಂಜ್ ಆಗೋಯ್ತು. ಈಗ ನಾವು ಯಾವಾಗೆಲ್ಲ ಒಂದು ಲೆವೆಲ್ಸ್ ಡಿಫೈನ್ ಮಾಡ್ಬೇಕಾರೆ ಸಿಲ್ವರ್ ಲೆವೆಲ್, ಗೋಲ್ಡ್ ಲೆವೆಲ್, ಪ್ಲಾಟಿನಮ್ ಲೆವೆಲ್, ಟೈಟಾನಿಯಂ ಲೆವೆಲ್ ಅಂತೆಲ್ಲ ಡಿಫೈನ್ ಮಾಡ್ತಿದ್ವಲ್ಲ, ಆರ್ಡರ್ ಚೇಂಜ್ ಆಗೋಯ್ತು ಇವಾಗ. ಅಲ್ಲ, ಈಗ ಸಿಲ್ವರ್ ಮತ್ತೆ ಆರ್ಡರ್ ಚೇಂಜ್ ಮಾಡುತ್ತಾ ಗೊತ್ತಿಲ್ಲ. ಸಿಲ್ವರ್ ಹೋಗ್ಬಿಟ್ಟು ನಾಳೆ ಪ್ಲಾಟಿನಮ್ನ ಓವರ್ಟೇಕ್ ಮಾಡುತ್ತಾ ಅಥವಾ ಸಿಲ್ವರ್ ಗೋಲ್ಡ್ನ ಓವರ್ಟೇಕ್ ಮಾಡುತ್ತಾ ನನಗೆ ಐಡಿಯಾ ಇಲ್ಲ. ಇಟ್ಸ್ ಓನ್ಲಿ ಸ್ಪೆಕ್ಯುಲೇಷನ್. ಕರೆಕ್ಟ್. ಬಟ್ ಮ್ಯಾಥ್ ಈಸ್ ಸಿಂಪಲ್. ಸಿಲ್ವರ್ ಕಮ್ಮಿ ಆಗ್ತಾ ಇದೆ, ಅದು ಹಾಗಾಗಿ ಅದರ ಬೆಲೆ ಗಟ್ಟಿಯಾಗಿ ಇದ್ದೇ ಇರ್ತದೆ. ಆದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಗೋಲ್ಡ್ ಸಿಲ್ವರ್ ರೇಷಿಯೋ ನೋಡಿಕೊಂಡು ಗೋಲ್ಡ್ ಬೆಟ್ರಾ ಸಿಲ್ವರ್ ಬೆಟ್ರಾ ಅನ್ನೋ ಡಿಸಿಷನ್ ನಾವು ತಗೋಬೇಕು. ರೇಷಿಯೋ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತೀರಿ. ಕರೆಕ್ಟ್, ಅಷ್ಟೇ. ಸೊ ನಿಜಕ್ಕೂ ಕೂಡ ಇದು ಬಹಳ ಇಂಟ್ರೆಸ್ಟಿಂಗ್ ಎಪಿಸೋಡ್ ಆಗಿತ್ತು. ಯಾಕಂದರೆ ಫಸ್ಟ್ ಅನೇಕ ಮಂದಿಗೆ ಐ ಥಿಂಕ್ ಬೆಳ್ಳಿ ಎಲ್ಲಿಂದ ಬಂತು ಅಂತ ಗೊತ್ತಿರಲಿಕ್ಕಿಲ್ಲ ನಾನು ಆದರೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೆಂಗೆ ಬಂತು ಮತ್ತು ಅದರ ಪ್ರೈಸ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಗಳ ಅಂಶ ಆಗುತ್ತೆ ಮತ್ತು ರೇಷಿಯೋ ನೋಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.